ಹಲೋ ಗಾಯ್ಸ್, ಹೆಂಗಿದ್ದೀರಿ ನೀವು? ಭಾಳ ದಿವಸ ಆಮೇಲೆ ಬ್ಲಾಗ್ ಮಾಡ್ಲಿತ್ತೀನಿ ರೀ. ಇವತ್ತೇನು ವಿಶೇಷ ಅಂದ್ರೆ ನಾವು ಹೊಂಟೇವಿ ಮಂತ್ರಾಲಯಕ್ಕೆ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂಟೇವ್ರಿ. ನಾ ಮತ್ತು ನಮ್ಮ ಅಕ್ಕ ಹೊಂಟೇವ್ರಿ. ಸೊ ಈಗ ಬಸ್ದಾಗ ಹತ್ತೇವಿ. ಬಸ್ ಖಾಲಿನ ಅದ. ಬಟ್ ಒಂದು ಶಾರ್ಟ್ ಆಗಿದ್ರೆ ನಂದು ಭಾಳ ಕೆಟ್ಟ ಸಲ ಶಾರ್ಟ್ ಆಗ್ತದೆ. ನಾ ಯಾವಾಗೂ ನನ್ನ ಮೊಬೈಲಾಗ ಚಾರ್ಜಿಂಗ್ ಇಟ್ಕೋದಿಲ್ಲ. ಒಂದು ವಿಶ್ವಾಸದೇ ಬರ್ತೀನಿ, ಇಲ್ಲಿ ಒಂದು ಪ್ಲಗ್ ಇರ್ತದಂತ. ಬಟ್ ಇದು ಐಫೋನ್ದವ್ರದ್ದು ಇಂಥದ್ದು ಕೊಟ್ಟಿರೋದಿಲ್ಲ ರೀ ಇವರು. ನಂದು ಪ್ಲಗ್ ಅದ ರೀ. ನಂದು 16% ಚಾರ್ಜಿಂಗ್ ಅದ. ನಂಗೆ ಭಾಳ ತ್ರಾಸ ಆಗ್ಲತ್ತದ. ಏನು ಮಾಡಲಿ ತಿಳಿವಾತು. ಮುಚ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲ್ಕೋದಷ್ಟು ಕೆಲಸ ಅದ ಈಗ ನಂತ. ಏನಂತಿ ಈಗ ನೋಡ್ರಿ, ಆ ಕಡೆ ಹೊರ ಮುಖ ಇಷ್ಟ ಒಂದು ಈ ಧಾರವಾಡಕ್ಕೆ ಹೋಗೋ ತನಕ ಐಸ್ ನಾ ಪಾಕೆಟ್ ಖುಷಿಯಲ್ಲೈತ್ರಿ. ಯಾಕಂದ್ರೆ ಜುಗಾಡ್ ಮಾಡೇನ್ರಿ ನಾ. ಇಲ್ಲಿ ನೋಡ್ರಿ, ಇಲ್ಲ ಚಾರ್ಜಿಂಗ್ ಅಂತದ್ರಿ. ಚಾರ್ಜಿಂಗ್ ಹೆಂಗಂತದಂದ್ರ ಸ್ಯಾಮ್ಸಂಗ್ ಟು ಐಫೋನ್, ಸ್ಯಾಮ್ಸಂಗ್ ಅದೇನೋ ಮಾತ್ರಿ. ಇಲ್ಲಿ ನೋಡ್ರಿ, ಇಲ್ಲ ಈ ಫೋನ್ ನಿಂದ ಈ ಫೋನಿಗೆ ಕನೆಕ್ಟ್ ಮಾಡೇನ್ರಿ. ನಮ್ ಸ್ಯಾಮ್ಸಂಗ್ ಚಲೋ ಅದ್ರಿ. ಐಫೋನ್ಗಿಂತ ಸ್ಯಾಮ್ಸಂಗ್ ಚಲೋ ಅದ್ರಿ. ಬರೀ ಚಾರ್ಜಿಂಗ್ ನಾನು ತುಂಬೋದಂಗ ಅಷ್ಟ ಚಲೋ ರೀ. ಆಮೇಲೆ ಐಫೋನ್ ಚಲೋ ರೀ. ಆಮೇಲೆ ಅದು ಅವ್ರ ಮಾಮಂದ ಅದರಿ ಫೋನ್. ಯಾರ್ದಾರ ಇರ್ಲಿ, ನಮ್ ಚಾರ್ಜಿಂಗ್ ನಿಂದ ಇಂಪಾರ್ಟೆಂಟ್ ಅದರಿ. ನಮ್ಮ ರಾಯರವರು ಹೆಂಗಾರೆ ಜುಗಾಡ್ ಮಾಡ್ಕೊಡ್ತಾರ್ರಿ ಏನಾರ ಅಂತ. ಅದ ಈಗ 15% ಆಗಿದೆ. ನಾ ಖುಷಿ ಆಗ್ಯಾನ, ಸಾಕ್ರಿ. ಸೊ ಗಾಯ್ಸ್, ನಾವು ಫೈನಲಿ ಬಂದು ಮುಟ್ಟೇವ್ರಿ. ಇಲ್ಲಿ ನೋಡ್ರಿ, ಸರ್ಕಲ್ ಕಡೆ ಬಂದೇವಿ. ಈಗ ಇಲ್ಲಿಂದ ಒಳಗೆ ಹೋಗಿ ಲಾಡ್ಜ್ ಮಾಡೋದದ. ಸೊ ನಾವು ಇಲ್ಲಿ ಲಾಡ್ಜ್ ನೋಡಿ ಬಂದೇವ್ರಿ. ಇಲ್ಲೊಬ್ಬ ಸಿಕ್ಕಿದ, ನಮ್ಗೆ ಲಾಡ್ಜ್ ತೋರಿಸ್ಲಿಕ್ಕತ್ತಾನ. ಆಮೇಲೆ ಹಂಗೆ ಸ್ವಲ್ಪ ಮುಂದೆ ಹೊಂಟಿದ್ದು. ನೀವು ಯೋಚನೆ ಮಾಡ್ತಿರಲ್ಲ, ಇವ್ ಬ್ಯಾಕ್ಗ್ರೌಂಡ್ ಅವಾಜ್ ಯಾಕೆ ಕೊಡ್ಲಿಕ್ಕತ್ತಾನ ಅಂತ. ಯಾಕಂದ್ರೆ ನಾನು ಶನಿವಾರ ಎದ್ದ ಮೇಲೆ ಮಾತಾಡೋದಿಲ್ಲ. ಸುಮಾರು ಹಿಂದಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ಲಿಕ್ಕತ್ತೀನಿ. ಆಮೇಲೆ ಒಂದು ಕಡೆ ಕರ್ಕೊಂಡೋದ, ಅಲ್ಲೇನು ಸೇರಲಿಲ್ಲ. 800 ರೂಪಾಯಿ ಅಂತ ಭಾಳ ಹೊಲಸಿರ್ತದೆ. ಆಮೇಲೆ ಸ್ವಲ್ಪ ಮುಂದೋದ್ಮೇಲೆ ಇನ್ನೊಂದು ಕಡೆ ಹೋದ್ರಿ. ಅಲ್ಲೂ ತೋರಿಸಿದ, ಅಲ್ಲಂದ್ರೂ ಫುಲ್ ಆಗ್ಯಾವಂತದ್ದು. ಯಾಕಂದ್ರೆ ನನಗೆ ಶನಿವಾರ ಬಂದಿರಲ್ಲ ಫುಲ್ ಇರ್ತದೆ. ಫೈನಲಿ ಇಲ್ಲಿ ಒಂದು ಕಡೆ ಬುಕ್ ಆಯ್ತು ರೀ. ಬುಕ್ಕಾಗೆ ಡೀಲ್ ಡನ್ ಆಗ್ಯದ. ಯಾರು ಟಕ್ಲೆ ಬಂದು ನೋಡ್ರಿ, ಇವ ಓನರ್. ಮ್ಯಾಲೆ ಬಂದಮೇಲೆ ಬುಕ್ ಆಯ್ತು ರೀ 1200 ರೂಪಾಯಿ. ಬುಕ್ ಆದಮೇಲೆ ಒಳಗೆ ಬಂದಮೇಲೆ ಏನು ಲಕ್ಸರಿ ರೂಮ್ ರೀ. ಏನು ಲಕ್ಸರಿ ನೋಡ್ರಿ. ಫ್ಯಾನ್ ನೋಡ್ರಿ, AC ನೋಡ್ರಿ, ಕನ್ನಡಿ ನೋಡ್ರಿ. ಇಲ್ಲಿ ಕನ್ನಡಿ ಫುಲ್ ದೊಡ್ಡ ಕನ್ನಡಿ ಅದ್ರಿ. ಏನು ಭಾರಿ ಕನ್ನಡಿ ಇದೇನು ರೀ. ಸೊ ಈಗ ನಾ ಹೋಗಿ ಸ್ನಾನ ಮಾಡಿಸ್ಕೊಂಡು ವಾಪಸ್ ಬರ್ತೇನೆ ರೀ. ಸೊ ಗಾಯ್ಸ್, ಐ ಆಮ್ ಬ್ಯಾಕ್. ನೋಡ್ರಿ, ನಾ ಫುಲ್ ಎಲ್ಲ ದೋತ್ರ ಮಡಿ ಹುಡ್ಕೊಂಡು ಹೆಂಗಲ್ಲಿದೆ ನೋಡ್ರಿ. ಇಲ್ಲೇ ಕೆಂಪು ಕಲರ್ ಮಾಡಿ ಮೇಲೆ ಒಂದು ಶಲ್ಲೆ ಹಾಕ್ಕೊಂಡು ಭಾರಿ ಗಂಡಿತೇನೆ ರೀ, ಮಸ್ತ. ಸೊ ಈಗ ನಮ್ಮ ಅಕ್ಕ ಸ್ನಾನಕ್ಕೆ ಹೋಗ್ಯಾಳ. ಆಕೆ ಸ್ನಾನ ಮುಗಿಸ್ಕೊಂಡು ಮೇಲೆ ಇಲ್ಲಿಂದ ಗುಡಿಗೆ ಹೋಗೋದದ, ಮಠಕ್ಕೆ ಹೋಗೋದ. ಮಠದಾಗಲ್ಲಿ ಮತ್ತು ಹನುಮಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದದ. ಆಮೇಲೆ ಮುಂದಿದ್ದೆಲ್ಲ ಮಾತಾಡಿ ಹೇಳ್ತೀನಿ ರೀ. ಆಮೇಲೆ ವ್ಲಾಗ್ ನೋಡ್ಕೋತೀರಪ್ಪ. ಮತ್ತು ನಡುವೆ ಬಿಟ್ಟದ್ರೆ ಮತ್ತೆ ಗೊತ್ತಲ್ಲ. ಸೊ ಈಗ ಹೊರ ಬಂದ್ರಿ, ಈಗ ನಡ್ಕೊಂಡು ಹೊಂಟಿದ್ದು. ಇಲ್ಲಿ ನೋಡ್ರಿ, ಈಗ ಗುಡಿಗೆ ಬಂದೇವ್ರಿ. ಇಲ್ಲಿ ದೇವಿ ಗುಡಿಯಾಗ ದರ್ಶನ ತೊಗೊಂಡು ಇಲ್ಲಿ ಬಂದಮೇಲೆ ದೇವಿ ಗುಡಿಯಾಗ ಫಸ್ಟ್ ದರ್ಶನ ತೊಗೋಬೇಕಂತ್ರಿ. ಮಂತ್ರಾಲಯಕ್ಕೆ ಹೋದಿದ್ರೆ ದರ್ಶನ ತೊಗೊಂಡು ಈಗ ಗುಡಿ ಒಳಗೆ ಹೊಂಟೇವ್ರಿ. ನೋಡಿರಿ, ನಮ್ಮ ಅಕ್ಕ ಮುಂದೆ ಹೊಂಟಾಳ, ನಾ ಹಿಂದಿಂದ ಹೊಂಟೇನಿ. ಅಲ್ಲಿ ಮೇಲೆ ಪೂಜಾ ನಡೆದದ ನೋಡ್ರಿ. ಒಳಗೆ ಎಂಟ್ರಿ ಆದಮೇಲೆ ನಮ್ಮ ಮನೆ ದೇವ್ರ ದರ್ಶನ ಆಯ್ತು ರೀ, ಲಕ್ಷ್ಮೀ ನರಸಿಂಹ. ಅಲ್ಲಿ ಸ್ವಲ್ಪ ಮುಂದೆ ಆದಮೇಲೆ ನಂಬರ್ ಏನು ಉದ್ದ ಹತ್ತಿದ ಹೇಳ್ತೀನಿ. ಸಾಕಾಯ್ತು ನಂಗೆ, ಯಾವಾಗ ನಂಬರ್ ಬರ್ತಾ ಅಂತ ತಿಳ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ನಿಂತ ಮೇಲೆ ಒಳಗೆ ಎಂಟ್ರಿ ಆದ್ಮೇಲೆ ನೋಡಿದಾಗ ಇನ್ನೂ ನಂಬರ್ ಅದ ರೀ ಇಲ್ಲೇ. ನಾನು ಎಂಟ್ರಿ ಆದಮೇಲೆ ದರ್ಶನ ಸಿಗ್ತಂತ. ಸೊ ಫೈನಲಿ ಗಾಯ್ಸ್, ನಾ ಈಗ ಮಾತಾಡ್ಬೋದು. ಯಾಕಂದ್ರೆ ಇಲ್ಲಿ ಹನುಮಾನ್ಜಿ ಅವ್ರದ್ದು. ಸೊ ಗಾಯ್ಸ್, ಲೈಕ್ ಫೈನಲಿ ಮಾತಾಡ್ಬೋದು ರೀ. ಯಾಕಂದ್ರೆ ಇಲ್ಲಿ ಹನುಮಪ್ಪ ಅವ್ರದ್ದು ದರ್ಶನ ಆಯಿತು, ರಾಯರವ್ರದ್ದು ದರ್ಶನ ಆಯಿತು. ಸೊ ಏನೋ ಸೇವಾ ಮಾಡ್ಬೇಕಂತ ನಡ್ತದೆ. ಏನು ಮಾಡ್ಬೇಕು ಗೊತ್ತಿಲ್ಲ, ಬಟ್ ಮಸ್ತ್ ಆಯ್ತು ರೀ. ಕನಿಕಾ ಆಯ್ತಿಲ್ಲವ ದರ್ಶನ? ಏನಿಲ್ಲ ರೀ, ಭಾಳ ವರ್ಷ ಆದ್ಮೇಲೆ ಬಂದಿದ್ರಿ ನಾ ಇಲ್ಲಿ. ಭಾಳ ಅಂದ್ರೆ ಭಾಳ ವರ್ಷ ಆಯ್ತು. ಒಂದು 12-13 ವರ್ಷ ಆಯ್ತು. ಅದಾದ್ಮೇಲೆ ಬಂದೇನಿ ರೀ. ಈಗ 12-13 ವರ್ಷ ಆಯ್ತು. ಭಾಳ ಆಗಿದೆ ಸರ್. ಚಲೋ ಆಯ್ತಿರಿ ದರ್ಶನ. ಈಗ ಸೇವಾ ಮಾಡ್ಬೇಕಂತ ಏನು ಮಾಡ್ಬೇಕು ಗೊತ್ತಿಲ್ಲ. ಲೆಟ್ಸ್ ಏನು ಆಗ್ಬೋದು ನನ್ನ ಕಡೆ. ಸೊ ಸೇವಾ ಮಾಡ್ತೀನಿ ಅಂತ ಹೇಳಿದೆ.
ಸೊ ಈಗ ನದಿ ಕಡೆ ಹೋಗಿ ಸ್ನಾನ ಮುಗಿಸಿ ಎಡ್ಸಿ ಏನು ಮಾಡ್ಬೋದು ಏನಿಲ್ಲ ಅಂತ ಹಂಗೇನು ಬೆಡ್ಕೊಂಡಿಲ್ಲ ಇದೇ ಮಾಡ್ತೀನಿ ಏನಿಲ್ಲ ಮಾಡ್ಬೇಕಂತದ ಮಾಡೋದು. ಇಲ್ಲಿ ಗಿಳಿಗಳು ಇದಾವೆ ನೋಡ್ರಿ, ಗಿಳಿಗಳು. ಬೇಡ ಗಿಳಿ ಹಿಡ್ಕೊಂಡಿರ್ತಾರೆ ನನಗೆ ಅವರು. ಆಯ್ತು ರೆಡಿ ಆಗೇನ್ರಿ. ಈಗ ನೀರಾಗಿಟ್ಟು ಒಪ್ಕೊಂಡು ತೊಳೆದುಕೊಂಡೇನಿ. ಬರ್ರಿ ನೀವು ನಮಗೆ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೇವಾ ಮಾಡ್ಲಿಕ್ಕೆ ಹೊಂಟಾನ್ರಿ ಬದ್ದಿಲೆಗೆ. ಫುಲ್ ಬದ್ದಿಲೆ ಆಗ್ಯಾನ್ರಿ. ಈಗ ಫುಲ್ ಸೇವಾ ಮಾಡೋ ಇದನ್ ರಾಯರ್ದು. ಸೊ ಫೈನಲಿ ಗಾಯ್ಸ್ ಪ್ರದಕ್ಷಿಣೆ ಹಾಕಿದೆ. ಒಂದು ಸೇವಾ ಆಯ್ತು ನನಗೆ, ಮಾಡ್ಬೇಕಂತಿತ್ತು ಮತ್ತು ಮಾಡಿದೆ. ಚಲೋ ಅನಿಸ್ಲಿಕ್ಕತ್ತು, ಮಜಾ ಬಂತು. ಇನ್ನೊಂದು ರೌಂಡ್ ಹೊಡಿಬೇಕಂತ ಮನಸ್ಸಾಗಿತ್ತು, ಬಟ್ ಇಲ್ಲ ಅಂತಂದು ಸಾಕಾಗಿತ್ತು. ಮಕ್ಕಳು ಒಂದು ಸೇವಾ ಮಾಡ್ಲಿಕ್ಕತ್ತಾಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹೆಜ್ಜಿನೂ ಇಡ್ಲಿಕ್ಕತ್ತಾಳ, ನಮಸ್ಕಾರನೂ ಹಾಕ್ಲಿಕ್ಕತ್ತಾಳ. ಫ್ಯಾನ್ ಶೋದ್ ಇಲ್ಲಿ ಫ್ಯಾನ್ ಮೂಮೆಂಟ್ ಆದ್ರಿ. ಇಲ್ಲಿ ಯಾರೊಬ್ರು ಬಂದರು, ಬೆಟ್ ಆದರು ಹುಬ್ಳಿದವ್ರಂತ. ಅವ್ರ ಶೋ ಬಗ್ಗೆ ಕೇಳಿದರು. ನೆಕ್ಸ್ಟ್ ಶೋ ಎಲ್ಲದ ಬಿಜಾಪುರದಾಗದ ಅಂತಂದ್ರು. ಆಮೇಲೆ ನಾವು ಕೇಳಿದವ್ರಿಗೆ ಬಂದಿದ್ರೇನಿಲ್ಲ ಹುಬ್ಳಿಗೆ ಶೋಗೆ ಬಂದಿದ್ರಂತ. ನೀವು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಶೋ ಆದ್ರೆ ಬರ್ರಿ ಬೆಳಗಾವಿ ಮತ್ತು ಬಿಜಾಪುರ. ಅದು ಆಗ್ಲಿಂದ ಬೆಂಗಳೂರಿಗೆ ಬರ್ರಿ, ಶೋಕಂದ್ರು ಬರ್ರಿ. ಪಾಪ್ರಿ ನಮ್ಮ ಅಕ್ಕ ಶುಗರ್ ಅದ, ಅವ್ರು ಬಿಡ್ಲಿಕ್ಕತ್ತದ ನೋಡ್ರಿ. ಇಲ್ಲಿ ಬಂದ್ರು ಭಾಳ ಕಟ್ಟೈತಾಳ್ರಿ ನೋಡ್ರಿ. ಅವ್ರು ಬಿಡ್ಲಿಕ್ಕತ್ತದ, ಅಂದ್ರು ಮಾಡ್ಲಿಕ್ಕತ್ತಾಳ. ಏನ್ ಬಾಗ್ತೀರಿ ಮಕ್ಕ ಸಾಕಾಗ್ಯದಂತ ಪಾಪ ನೀರು ತೊಂಬಲಿ ಬಂದೇನ್ರಿ ಅಕ್ಕಿಗೆ. ಹಾಕಿನ ನೀರು ತೊಂಬಲಿ ಬಂದೇನ್ರಿ. ಇಲ್ಲಿ ಚೇಂಜ್ ಇಲ್ಲ ಅನ್ಕೋತ $100 ಕೊಟ್ರಿ. ಅವತ್ತಂದು ಕ್ಯಾಶರ್ದು ಇದು ತಗದ ಫುಲ್ ಚೇಂಜ್ ತುಂಬ್ಯಾವ್ರಿ. ಮೊದಲಂತ ಚೇಂಜ್ ಇಲ್ಲ ಯಾಕೆ ಮಾಡ್ತಾರೆ? ಚೇಂಜ್ ಇದ್ರೂ ಚೇಂಜ್ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಸುಳ್ಳು ಮಾತಾಡಬಾರ್ದು ನೋಡ್ರಿ. ಜೀವನದ ಸುಳ್ಳು ಮಾತಾಡಿದ್ರಿ ಮುಂದೆ ಯಾವಾಗ ಹೋಗೋದಿಲ್ಲ ನೋಡ್ರಿ. ಇನ್ನು ನೋಡ್ರಿ ಯಾವಾಗೂ ಸುಳ್ಳು ಮಾತಾಡೋದಿಲ್ಲ ರೀ. ಅದಕ್ಕೆ ಮುಂದೆ ಹೋಗ್ತಿರ್ತೇನೆ. ಅಡಿಗೂ ಮುಂದೆ ಹೊಂಟೇನಿ ರೀ. ಇಲ್ಲಿ ಫೋಟೋ ಗಿಡ ಭಾರಿ ಹಾಕ್ಯಾರ. ಇಲ್ಲಿ ಏನೇನು ಹಾಕ್ಯಾರ. ಇಲ್ಲಿ ಹೋಮ ಮಾಡ್ಲಿಕತ್ತಾರ ನದಿ ದಂಡಿಗೆ. ಇಲ್ಲಿ ಗಣಪತಿರೋ ಗೊತ್ತಾಗಲಿಲ್ಲ. ಇಲ್ಲಿ ಗೊತ್ತಿದ್ದು ಮಾತಾಡೋದಿಲ್ಲ ರೀ ನಾವು. ಇದೇನೋ ಅದ. ಫೈನಲಿ ರೀ ನಮ್ಮ ಅಕ್ಕ ಮುಗಿಸಿದ್ಲ ರೀ. ಸೊ ನನಗೂ ಖುಷಿಯಲ್ಲಿರ್ತದೆ, ಆಕೆಗೂ ಖುಷಿಯಲ್ಲಿರ್ತದೆ. ಮುಗೀತು. ಮುಗಿಸಿದವ ಫೈನಲಿ. ಸ್ಟ್ರಗಲ್ ಈಸ್ ರಿಯಲ್, ನೋ ಪೇನ್ ನೋ ಗೇನ್. ಜಿಮ್ದಾಗ ಏನು ಮಾಡ್ತೀರಿ? ಇಲ್ಲಿ ಒಂದಿದ್ದು ಮಾಡಿ ತೋರ್ಸ್ರಿ ಹ್ಞೂ ಅಂತೇನಿ. ಹೌದೇನಿಲ್ಲ? ನೀರು ಕುಡಿ. ಎಲ್ಲರೂ ಚಕ್ಕರ್ ಬಂದು ಮತ್ತು ಬಿದ್ದು ಮೊದಲ ಶುಗರ್ ಪೇಷಂಟ್ ಇದ್ದೀವಿ. ಚಕ್ಕರ್ ಬರ್ರಿದ ಆಲ್ರೆಡಿ ಅಂದ್ರೂ ಮಾಡ್ಯಾಳ್ರಿ. ದೊಡ್ಡ ಮಾತ್ರಿ ಅದು. ಲ್ಯಾಪ್ ಕೊಟ್ರಿ ನೀವು. ಆರಾಮ ರೀ. ಹೌದು ರೀ. ಇಷ್ಟ ಮಾಡಿ ಪಂಚಮುಖಿ ಹನುಮಪ್ಪನ ಗುಡಿಗೆ ಹೊಂಟೇವ್ರಿ. ಇಲ್ಲಿಂದ ಒಂದು 20 ಕಿಲೋಮೀಟರ್ದ ರಿಕ್ಷಾ ಹಿಡ್ಕೊಂಡು ಹೊಂಟೇವಿ. ಹಲೋ ಗಾಯ್ಸ್, ಈಗ ಮಸ್ತಿಗೆ ಮಲ್ಕೊಂಡಿದ್ರೆ ನಾಷ್ಟ ಮಾಡೇ ಈಗ ಎದ್ದು ಇಲ್ಲಿ ಊಟಕ್ಕೆ ಬಂದೇವ್ರಿ. ಬ್ರಾಹ್ಮಣರವರಿಗೆ ಊಟ ಬೇರೆ ಅದ್ರಿ, ಮತ್ತು ಬೇರೆ ಕಾಸ್ಟ್ನವರಿಗೆ ಊಟ ಬೇರೆ ಅದ್ರಿ. ನಮ್ಗೆ ಇಲ್ಲಿ ಕುಡ್ಸ್ಯಾರ, ಲೈನ್ ಕುಡ್ಸ್ಯಾರ. ಮಂದಿ ತುಂಬೇದ್ರಿ ಇಲ್ಲಿ ಎಲ್ಲರೂ ಒಟ್ಟಾರೆ ಊಟಕ್ಕೆ ಸಂಬಂಧ. ಒಂದು ಕಡೆ ನಾವು ಕೂತೀವ್ರಿ ಕೂಡೋಣಂತ. ನಾವು ಕೂತಲ್ಲಿನ ಲೈಟ್ ಚಾಲು ಆಗ್ಬಿಡ್ತೇವೆ. ಕೂಡ್ಬೇಡ ಅಂತ ಇದ್ರೆ ಅಂದ್ರೂ ಕೂತೀರಿ ನಾವು. ಪ್ಲಸ್ ರೀ ನಮ್ಮ ಅಕ್ಕ ಭಾಳ ಹೊಲ್ಸಿಲ್ಲ. ಕೂಡಬೇಡ ಅಂದ್ರೂ ಕೂತಾಳ, ನಾನು ಆಕಿನ ಬಾಜು ಕೂತೇನೆ. ನಾನು ಎಷ್ಟು ಹೊಲ್ಸ ನಡಿ ಊಟ ಅಂದ್ರೂ ಮಾಡೋದು ಮಸ್ತ್ ಬೇಕಿ.
ಊಟ ಮಾಡೋದ ಪಂಚಮುಖಿ ಹನುಮಪ್ಪನ ಗುಡಿಗೆ ಹೋಗೋದ ಟ್ರೈ ಮಾಡೋದು ಹೋಗೋದು ಅಂತ ಮತ್ತು ಪಂಚಮುಖಿ ಅಂದನೆ ತುಳಸಿಗರಿ ಯಾವ ಅಂದನ ಕೆಲಸ ಕಮ್ಮಿ ಆಗಿದ್ರಿ ಈಗ ಇನ್ನೊಂದ್ಸಲ ಸೇವಾ ಮಾಡಂತ ಹೇಳ್ಬೇಕ್ರಿ ಈಗ ಈ ಸಲ ಸೇವಾ ಸ್ವಲ್ಪ ಬೇರೆ ಮಾಡಿದ್ರಿ ಅಂದ್ರೆ ಹಂಗಾಗಿ ಇದೇನಂತಾರೆ ಇದು ಗೂಡ ಏನಂತಾರ ಮಣ್ಕಾಲ ಮೇಲೆ ಗ್ರೌಂಡ್ ಹಾಕೋದ್ರಿ ಅಂತ ಸೇವಾ ಮಾಡ್ಬೇಕಂದ್ರೆ ಎಲ್ಲ ಕಳಿಸ್ತದ್ರಿ ಸುಬ್ಬನಿರು ಸ್ಟಾರ್ಟ್ ಮಾಡಿದ್ರಿ ಊಟ ತಿನ್ನೋದು ಮಸ್ತ್ ಅದು ಪಾಯಸ ಅಂತರು ಆಹಾ ಮಸ್ತ್ ಈಗ ಅನ್ನ ಪಾಯಸ ಪುಳಿಯೋಗರಿ ಬಾತ್ ಮತ್ತು ಖಾರ ಸಾಗ್ಯರಿ ಪಾಯಸ ಅನ್ನೋದು ಭಾಷೆ ನಂದಂತರು ಮಸ್ತ್ ಬಿಗಿ ಊಟ ಆಯ್ತು ರೀ ಆಹಾ ಗೋರ್ಮೆಂಟ ಕೊಟ್ರಿ ಗೋರ್ಮೆಂಟ ಹಾಂ ಗೋರ್ಮೆಂಟ ಮತ್ತು ಬೂಸ್ಟ್ದಾಗ ಏನು ತಾಕತ್ತಲ್ಲ ಯಾವ್ದಾದ್ರು ಹೋಗ್ಬೇಕು ಮಸ್ತ್ ಅದು ಇದು ಹೊಲಸು ಚಟ ಯಾರ ಕಡೆಯಿಂದ ಹತ್ತಿದ್ರೆ ನಮ್ಮ ವಾದಿರಾಜ್ ಕಡೆಯಿಂದ ಹತ್ತೈತೆ ನೋಡ್ರಿ ನಾ ಮೊದಲು ಮುಚ್ಕೊಂಡು ಚಹಾ ಮತ್ತು ಕಾಫಿ ಕೊಡ್ತಿದ್ರಿ ಈಗ ಕರ್ನಾಟಕ ಟೂರ್ದಾಗ ಬೋರ್ಮೇಟ ಕಾಫಿ ಅನ್ಕೋತ ನನಗೆ ಕಾಫಿ ಮತ್ತು ಬೋರ್ಮೇಟ ಇದು ಬೋರ್ಮೇಟ ಮತ್ತು ಬೂಸ್ಟ್ ಚಟ ಹಚ್ಬಿಟ್ಟಾನ್ರಿ ನಂಗೆ ಡೈರೆಕ್ಟ್ ದರ್ಶನ ತೊಗೋದ ಇಲ್ಲಿಂದ ತೊಗೊಂಡ್ಬಿಟ್ರಿ ನೋಡ್ರಿ ಭಾರಿ ಗಾಯ್ಸ್ ಇಲ್ಲಿ ಮಠದಾಗಿದ್ದೇವ್ರಿ ಇಲ್ಲೆಲ್ಲ ರಥಗಳು ತೊಗೊಂಬಂದಾರ ಹೊರಗೆ ಈಗ ನಾಲ್ಕು ರೀ ನೋಡ್ರಿ ಇಲ್ಲಿ ಗೋಲ್ಡ್ದು ಇದು ಕಟ್ಟಿಗಿದು ಆನಿದು ಅದ ಫಸ್ಟ್ ಟೈಮ್ ನೋಡಿದ್ದೇನೆ ರೀ ನಾ ಇದನ್ನ ರಥೋತ್ಸವ ಚಾನ್ಸ್ ಸಿಕ್ಕಿದ್ರೆ ಪೂರ್ತಿ ನೋಡ್ಕೊಂಡಿರ್ಬೇಕಂತಲ್ಲ ಏನೇನು ಆಗ್ತದಂತ ಆನಿ ನೋಡ್ರಿ ಎಂಥ ದೊಡ್ಡದದ ಖರೇನ ಅನ್ಸ್ಲೈತೆ ನನಗಂದ್ರೆ ಹಂಗೆ ಮಾಡ್ಯಾರ ಪೂರ್ತಿ ಸಿಲ್ವರ್ದದ ರೀ ಇದು ಊರ್ದಿನ ಪೂರ್ತಿ ಸಿಲ್ವರ್ದದ ಅಲ್ಲಿಂತಿದ್ದು ಗೋಲ್ಡ್ ಅದು ಮುಂಜಾನೆ ಒಂದು ಕಾಣಿಸಿದ್ರೆ ಅಯ್ಯ ಸಂಜೆಗೆ ಏನೋ ಬೇರೆನೇ ಕಾಣಿಸ್ತದ್ರಿ ಎಲ್ಲೋ ಯಾವುದೋ ರಾಜ್ ಮಹಲ್ಗೆ ಬಂದಾರ ಗತೆ ಅನ್ಸ್ಲಿಕತ್ತದ ರೀ ನನಗೆ ಅಯ್ಯ ಇಲ್ಲಿ ನೋಡ್ರಿ ಇಲ್ಲಿ ಮಸ್ತ್ ಖಾಲಿ ಐತದ ನಾವು ಅಲ್ಲಿ ಐತೈತೆ ರೀ ಮುಂಜಾನೆಯಿಂದ ನೀ ಮತ್ತು ನಿಮ್ಮ ಅಕ್ಕ ಭಾಳ ಪುಣ್ಯ ಮಾಡಿ ಬಂದಿರಿ ಪೂರ್ತಿ ಒಂದು ದಿವ್ಸ ಇಲ್ಲೇ ಇದ್ದೀರಿ ನೋಡು ನಾ ಹೋದಾಗ ಒಂದು ತಾಸು ಸಿಗ್ತಿರ್ಲಿಲ್ಲ ನಮ್ಗೆ ಅಲ್ಲಿ ನಿಂದಿರ್ಲಿಕ್ಕೆ ನೀವು ಮುಂಜಾನೆಯಿಂದ ಸಂಜೆ ತನಕ ಇಲ್ಲೇ ಇದ್ದೀರಿ ಅಂತಲೈತೆ ಹೌದು ಅನಿಸ ಪುಣ್ಯ ಮಾಡಿ ಬಂದೇವ್ರಿ ಒಂದು ತೇರು ಹೇಳ್ದ ರೀ ಇನ್ನೊಂದು ತೇರು ಹೇಳಿಕತ್ತಾರ ಈಗ ಎರಡು ಪಾಲಿಕೆ ಅದು ರೀ ಇನ್ನು ಎರಡು ಉಳ್ದಾವ ಇದೊಂದು ಉಳ್ದ ಅದೊಂದು ಉಳ್ದದ ಕರ್ನ ರೀ ನಮ್ಮ ಹೇಳಿದಾಗ ನಾವು ಪುಣ್ಯ ಮಾಡ್ಯಾವ ನೋಡ್ರಿ ಸೊ ಗಾಯ್ಸ್ ನೋಡಿದ್ರಿ ಹೆಂಗಾಗಿದೆ ಅಂತ ಫುಲ್ ರಥೋತ್ಸವ ಭಾರಿ ಮಾಡಿದ್ದು ಫಸ್ಟ್ ಟೈಮ್ ನೋಡಿದೆ ಸೊ 3 ನೋಡಿದೆ ಲಾಸ್ಟ್ ನೋಡ್ಲಿಕ್ಕೆ ಅಲ್ಲಿದೆ ಯಾಕಂದ್ರೆ ನಮ್ದು ಆಲ್ರೆಡಿ ಲೇಟ್ ಆಗ್ತದೆ ಬಸ್ಸಿಗೆ ನಮ್ದು 8:30 ಬಸ್ ಅದ ಆಲ್ರೆಡಿ 7:30 ಆಗಿದೆ ನಾವು ಹೋಗಿ ರೂಮ್ದಾಗ ಹೋಗಿ ರೂಮ್ ಚೆಕ್ಔಟ್ ಮಾಡಬೇಕು ಇನ್ನು ಊಟ ಮಾಡಬೇಕು ಮೊಬೈಲ್ದಾಗ ಚಾರ್ಜಿಂಗ್ ಇಲ್ಲ ಸೊ ಅದು ಜಲ್ದಿ ಹೊಂಟೇವಿ ಸೊ ನಿಮಗೆ ಬ್ಲಾಗ್ ಚಲೋ ಅನಿಸಿದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನೀವು ಒಂದ್ಸಲ ಮಂತ್ರಾಲಯಕ್ಕೆ ಬರ್ರಿ ವಿಸಿಟ್ ಮಾಡಿರಿ ಆರಾಮ್ ಅನ್ಸದ ನಾ ಹೆಂಗೆ ಬಂದು ನನಗೆ ಆರಾಮ್ ಅನ್ಸಿತ್ತು ನೋಡ್ರಿ ಹಂಗೆ ನಿಮಗೂ ಆರಾಮ್ ಅನ್ಸದ ಮಜಾ ಬರ್ತದೆ
ಸೇವಾ ಮಾಡ್ರಿ ಮತ್ತೆ ಹಂಗೆ ಬಂದು ಹೋಗಿರಿ ಮತ್ತೆ ನೋಡಿದ್ರಲ್ಲ ರಥೋತ್ಸವ ಹೆಂಗಾಯಿತು, ಆಮೇಲೆ ಸೇವಾ ಹೆಂಗಾಯಿತು, ಮುಂಜಾನೆ ಎಲ್ಲ ಏನೇನಾಯ್ತು ಎಲ್ಲ ನೋಡಿದ್ರಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದ್ಸಲ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿರಿ, ಬರ್ರಿ, ರಾಯರ ಅವ್ರದ್ದು ದರ್ಶನ ತಗೋರಿ, ಆಶೀರ್ವಾದ ತಗೋರಿ, ಮತ್ತು ಸೇವಾ ಮಾಡಿರಿ. ಚಲೋ ಅನಿಸದ. ನಾನು ಭಾಳ ವರ್ಷ ಆದ್ಮೇಲೆ ಬಂದಿದ್ದೆ, ನನಗೀಗ ಆರಾಮ್ ಅನ್ಸ್ಲಿಕ್ಕತ್ತದ. ನಿನ್ನೆ ಭಾಳ ಡಿಪ್ರೆಸ್ ಆಗಿದ್ದೆ, ಯಾಕಂದ್ರೆ ನನ್ನ ವಿಸ್ಕಿ ನನ್ನ ನಾಯಿ ತಿರ್ಕೊಂಡಿತ್ತು. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಶಾಂತ ಅನ್ಸ್ಲಿಕ್ಕತ್ತದ. ಬಟ್ ಬರ್ರಿ ಒಂದ್ಸಲ ವಿಸಿಟ್ ಮಾಡಿರಿ.